ಬಂಗಾರ ಓನ್ ಮಾಡತ್ತಿಪ್ಪ ರಜ ನೀನು ಓನ್ ಮಾಡತ್ತೀರಿ. ನಾನು ವಾಕಿಂಗ್ ಹೋಗಿ ಬಂದು ಇಲ್ಲ ಕೂತೀರಾ ಅಜ್ಜು ಇಲ್ವಾ? ಎಲ್ಲೋಗೋಯ್ತ ಬಂಗಾರ ನಿನ್ಗೆ? ಓನ್ ಮಾಡತ್ತಿಪ್ಪಪ್ಪ ನೀನು ಒಬ್ನೇ ಕೂತಿದ್ದೆ ಶುಪ್ಪ ಮೇಲೆ. ಅದೇನ್ ಹೇಳತ್ತಿಪ್ಪ ದದ್ದು ಅಂತ ಓನು ರಜ ನಿಂಗ ಅವನು ಬೇಕಾ? ನನ್ ಬಂಗಾರ ಗುಟ್ಟವ ಇದು ಇಷ್ಟು ಚಂದರ ಆಟ ಆಡ್ತೈತಿ. ಏನ್ ತತ್ತಂತತೆ ಅದು ಬಾರ ಬಾರ ರಜ ನೀನು ಬಾರ ನಚ್ಚಿನ ಮನೆ ನೀನು. ಅಮ್ಮ ಅಮ್ಮ ಜೂಜು ಕಂದ ಜೂಜು ಮಲಗಿ ನನ್ನ ಜೂಜು. ಮಗಳೇ ಏನು ಅಮ್ಮ ಇವನು ಹಾಲು ಕುಡಿದ್ನ? ಏನಾದರೂ ಹಾಕದ ಮಮ್ಮಿ? ಮತ್ತೆ ಸೆರಿಲಾಕ್ ಹಾಕದ? ಬೆಳಗ್ಗೆನೆ ಅವ್ನು ಸೆರ್ಲಾಕ್ ಕೊಟ್ಟೆ. ನೀನು ವಾಕ್ ಹೋಗಿದ್ದೆಲ್ಲ ಅವಾಗನ ಸೆರ್ಲಾಕ್ ಕೊಟ್ಟಿದ್ನಿ. ಕುಡ್ದ ಆಮೇಲೆ ಸ್ವಲ್ಪನ ಕುಡ್ದ ಅವನೊಂದು ಅರ್ಧ ಬಟ್ಲು ಅಷ್ಟೇ ಕುಡ್ದ. ಅದಾದಮೇಲೆ ಮತ್ತೆ ಕಿರಿಕಿರಿ ಮಾಡತ್ತಿದ್ದ. ನಾನೇ ಹಾಲು ಕಾಸಿ ಹಾಲು ಸ್ವಲ್ಪ ಬಾದಾಮ್ ಪೌಡ್ರ್ ಹಾಕಿ ಕುಡಿಸಿದ್ದೆ. ಅದಕ್ಕೆ ಕುಂತವ್ನು ಸುಮ್ಮನೆ ಅಲ್ಲೇ ನಿದ್ದೆ ಬಂದಿತ್ತಾ ಕೂಡಿಸಿ ಒಳಗಿಡೋಷ್ಟರಲ್ಲಿ ನೀನು ಬಂದಿದ್ದೀನಿ ನೋಡು. ಒಳಗಿಡಕ್ಕೆ ಹೋಗಿದ್ದೆ ನಾ ಕುಂಡ್ಸಿ ಇಲ್ಲೇ ಕುಂಡ್ರಪ್ಪ ಅಂತ ಹೇಳಿ ಕೆಲಸ. ಈಗ ಬಂದೇನ? ನಿಮ್ಮ ಪಪ್ಪ ಬರಲಿಲ್ಲ? ಪಪ್ಪ ಅಲ್ಲೇ ದೋಸ್ತರದು ಫ್ರೆಂಡ್ಸ್ ಎಲ್ಲ ಭೇಟಿ ಆದ್ರಾ? ನೀನು ಹೋಗಮ್ಮ ನಾ ಬರ್ತೀನಿ ಅಂತಂದ್ರೆ ಅದಕ್ಕೆ ನಾನು ಬಂದ್ಬಿಟ್ಟೆ. ಮತ್ತು ಪಾಪು ಬೇರೆ ಅಳ್ತಾನಲ್ಲ ಅದಕ್ಕೆ. ಮಮ್ಮಿ ಇವತ್ತು ಇವ್ರ ಅಪ್ಪಾಜಿ ಬರ್ತೇನೆ ಅನ್ನೋತಾರ. ಅದಕ್ಕೆ ಏನಾದರೂ ಸ್ಪೆಷಲಾಗಿ ಅಡುಗೆ ಮಾಡಿಸು ಮಮ್ಮಿ. ಹೌದಾ ಹಳೆಯಂದ್ರೆ ಬರ್ತಾರ? ಸರಿ ಆಯ್ತು ಬಿಡು. ನಾನು ಸ್ವಲ್ಪ ಇದನ್ನು ಮಾಡಿಸ್ಲೇನೆ, ಹೋಳಿಗೆ ಮಾಡಿಸ್ಲೇನ? ಹ್ಞೂ ಮಮ್ಮಿ, ಕಡಲೆಬೇಳೆ ಹೋಳಿಗೆ ಮಾಡಿಸ್ಬಿಡು. ಭಾಳ ದಿನ ಆಯ್ತು ಹೋಳಿಗೆ ತಿಂದು. ಹೋಳಿಗೆ ತುಪ್ಪ ಬೆಲ್ಲದ ಹಾಲು ಹಾಕ್ಕೊಂಡು ತಿಂತಾ ಇದ್ರೆ ಬಾಯಲ್ಲಿ ನೀರು ಬರುತ್ತೆ ಮಮ್ಮಿ. ಮಮ್ಮಿ ಮತ್ತೆ ಅದ್ರ ಜೊತೆ ಹಪ್ಪಳ ಶಾಂಡ್ಗೆ ಮೊಸರುಗಾಯಿ ಎಲ್ಲ ಕರಿ ಮಮ್ಮಿ. ಆಮೇಲೆ ಅದ್ರ ಜೊತೆ ಖಾರವಾಗಿ ಪಲಾವ್ ಇರಲಿ ಸಾಕು. ಹೋಳಿಗೆ ಪಲಾವು ಸಾಕು ಮಮ್ಮಿ. ಸರಿ ಆಯಿತು, ಅಷ್ಟು ಮಾಡಕ್ಕೆ ಹೇಳ್ತೇನೆ. ಅದು ಮೊನ್ನೆ ಹ್ಞೂ ನಿಮ್ಮ ಮಾವನ ನೋಡ್ದಂಗೆ ಆಯ್ತು ಕಣೆ ನನಗಲ್ಲಿ. ಒಂಥರ ನಾವು ಬಜಾರ್ಗೆ ಹೋಗಿದ್ದಲ್ಲ ಅಲ್ಲಿ ಮಾವನ ನೋಡ್ದಂಗೆ ಆಯಿತು ನನಗೇನು. ಯಾಕೋ ನಿಮ್ಮ ಅತ್ತೆ ಮಾವನೂ ಸನಿಕಾದಿಲ್ಲ. ನೀನಾದರೂ ಒಂದ್ಸಲ ಫೋನ್ ಹಚ್ಚಿ ಕೇಳಬಾರ್ದನ? ಅಯ್ಯೋ ಹೋಗಮ್ಮ. ಅಲ್ಲ ಫೋನ್ ಹಚ್ಚಿದ್ರೆ ಸಾಕು ಬರ್ತೀಯ ಊರಿಗೆ ಮೊಮ್ಮಗನ ನೋಡ್ಬೇಕು ಅನಿಸ್ತೈತೆ ಅಂತಾರೆ. ಇವ್ರು ನೋಡಿದ್ರೆ ಅಲ್ಲಿ ಹೋಗಬೇಡ ನೀ ಕಾಲಾಡಬೇಡ ಅಂತಾರೆ. ನಾ ಯಾರ ಮಾತು ಕೇಳಿ? ನಂಗಂತ ಅಲ್ಲಿ ಹೋಗಕ್ಕೆ ಒಂಚೂರು ಇಷ್ಟ ಇಲ್ಲ. ನಮ್ಮ ಅತ್ತೆ ಭಾಳ ಗಲೀಜಮ್ಮ. ಅಯ್ಯೋ ನೀಟ್ನೆಸ್ ಅನ್ನೋದೇ ಇಲ್ಲ. ಹಿಂಗೆ ಶಗನ ಬೆಳೆದ್ರೆ ಶಗನಿ ಗೈನ ತೊಗೊಂಡು ಬಂದು ಹಂಗೆ ಹಿಡ್ಕೊತಾಳೆ. ಅದಕ್ಕೆ ನಂಗೆ ಇಷ್ಟ ಆಗೋದಿಲ್ಲ. ಮತ್ತು ನನ್ನ ಮಗುನ ಅಲರ್ಜಿ ಆಗುತ್ತೆ. ಅವಾಗೆಲ್ಲ ನಾನು ಮುಟ್ತಿರ್ತಿಲ್ಲ ಮಾಡ್ತಿರ್ತಿಲ್ಲ. ಅವಾಗೆಲ್ಲ ನಾನು ನನ್ನ ಗಂಡ ನೀಟಾಗಿರ್ತಿದ್ವಿ. ಈಗ ಹಂಗಲ್ಲ, ನನ್ನ ಮಗುನ ಅವಳೇ ಎತ್ಕೋಬೇಕಲ್ಲ. ಅಯ್ಯೋ ನನಗೆಲ್ಲ ಅಲ್ಲಿ ಇಷ್ಟನೇ ಆಗಲ್ಲಮ್ಮ. ಅದಕ್ಕೆ ಹೋಗೋದೇ ಬೇಡ ಅಂತ ಹೇಳ್ಬಿಟ್ಟಿದ್ದೀನಿ ನಾನು ಇವ್ರಿಗೆ. ಅಲ್ಲಿ ಹೋಗೋದೇ ಬೇಡ, ನಾವು ಇಲ್ಲೇ ಸೆಟ್ಲ್ ಆಗ್ಬಿಡೋಣ. ಬೇಕಾದರೆ ಬಂದಾಗ ನೋಡ್ಕೊಂಡು ಹೋಗಲಿ. ನೀಟಾಗಿ ಸ್ನಾನ ಗೀನ ಮಾಡ್ಕೊಂಡು ಬಂದಿರ್ತಾರ, ನೋಡ್ಕೊಂಡು ಹೋಗಲಿ. ಆದ್ರೆ ಮಾತ್ರ ನಾನು ಮಾತ್ರ ಕಳ್ಸೋದಿಲ್ಲಮ್ಮ. ಗಂಗಾ ಗಂಗಾ ಅಯ್ಯೋ ಅಳಿಯಂದ್ರ ಬಂದ್ರ ನೋಡಿ, ಇಷ್ಟು ಬೇಗ ಬಂದ್ರ? ಹೌದಮ್ಮ, ಅವರು ರಾತ್ರಿನೇ ಬಸ್ ಹತ್ತೀನಿ ಅಂತ ಇದ್ರು. ಸರಿ ಬಂದಿರಬೇಕು. ಅವರು ಪ್ರೈವೇಟ್ ಬಸ್ ಇರ್ತಾವಲ್ಲ, ಅದಕ್ಕೆ ಸ್ಲಿಪ್ಪಿಂಗ್ ಬಸ್ಸು ಅದಕ್ಕೆ ಹತ್ತಿದ್ರಂತಮ್ಮ. ಬೇಗ ಬರ್ತೀನಿ ಅಂತಂದಿದ್ರು. ಫೋನ್ ಹಾಕಿದ್ರು ನಂಗೆ ನೈಟೇ ಬಿಡ್ತಾ ಇದ್ದೀನಿ ಇವತ್ತಂತ. ಸರ್ಪ್ರೈಸಾಗಿ ಬರ್ಬೇಕಂತ ಇದ್ರಂತೆ. ಆದರೆ ನಾವು ಸಪ್ರೇಟ್ ಇದ್ದಾಗ ಸರ್ಪ್ರೈಸಾಗಿ ಬಂದರೆ ಚೆಂದ ಅಲ್ಲ. ಅದಕ್ಕೆ ನೀವೆಲ್ಲ ಇರ್ತೀರಲ್ಲ, ಅದಕ್ಕೆ ಮತ್ತೆ ಮನೇಲಿ ಏನು ಅನ್ಕೋಬಾರ್ದು ಅಂತ ನಿನ್ನ ನೈಟೇ ಹೇಳಿದರು. ನಾನು ಹೇಳ್ಬೇಕನ್ನೋಷ್ಟರಲ್ಲಿ ನಿಮ್ಮ ಮಲಗಿದ್ದೆ. ಅದಕ್ಕೆ ಬಂದ್ರನು. ಹೋಗಮ್ಮ ಬಾಗಿಲು ತೆಗಿ. ಅಪ್ಪು ಅಪ್ಪ ಬಂದ್ರಲ್ಲಿ. ಅಪ್ಪ ಬಂದ್ರು ನಿಂಗೆ. ಅಪ್ಪ ಗಂಗಾ ಚಿಂಟು ಬಾರೋ ಕಂದ ಇಲ್ಲಿ. ರೀ ಮೊದಲು ಹೋಗಿ ಫ್ರೆಶ್ ಅಪ್ ಆಗಿ ಬನ್ನಿ. ಅಲ್ಲಿಂದ ಜರ್ನಿ ಮಾಡಿ ಬಂದಿರ್ತೀರ, ಮಗುನ ಹಾಗೆ ಎತ್ಕೊಳ್ಳೋದು ಸರಿಯಲ್ಲ. ನೀವು ಹೋಗಿ ಫ್ರೆಶ್ ಅಪ್ ಆಗಿ ಸ್ನಾನ ಮುಗಿಸ್ಕೊಂಡು ಬನ್ನಿ. ಆವಾಗ ನೀವು ಮಗುನ ಎತ್ಕೊಂಡ್ರೆ ಅವ್ನು ಮೊದಲೇ ಶೀತ ನೆಗಡಿ ಬಂದಿದೆ ರೀ. ಈ ಕ್ಲೈಮೇಟ್ ಬೇರೆ ಸರಿ ಇಲ್ಲ, ಹಂಗಾಗಿ ಅದಕ್ಕೆ ನೀವು ಹೋಗಿ ಸ್ನಾನ ಮಾಡ್ಕೊಂಡು ಬಂದುಬಿಡ್ರಿ. ಸರಿ ಆಯಿತು, ನನಗೂ ಸುಸ್ತಾಗಿದೆ. ಸ್ವಲ್ಪ ಹೋಗಿ ಫ್ರೆಶ್ ಆಗೇ ಬರ್ತೀನಿ. ಆಮೇಲೆ ಪಾಪನ ಎತ್ಕೋತೀನಿ. ಬರ್ತೀನಿ ಕಣ್ಣು ಬಂಗಾರ. ಹೋಗಿ ಸ್ನಾನ ಮಾಡ್ಕೊಂಬಂದು ನೀನು ಎತ್ಕೋತೀನಿ. ಗಂಗಾ ಅಲ್ಲ, ಬರೋದ ತಕ್ಷಣ ಮಗನ ನೋಡೋಕ್ಕೂ ಬಿಡದೆ ಸ್ನಾನ ಮಾಡ್ಕೊಂಬ ಅಂದಲ್ಲ, ಹಂಗೆ ಅನ್ಬಾರ್ದು. ಒಮ್ಗಿಲೆ ದುಡುಕ್ಕಂತ ಅಂದ್ರೆ ಅವ್ರ ಮನಸ್ಸಿಗೆ ಪೆಟ್ಕೊಂಡಿರ್ತದೆ. ಯಾಕೆ ಇದೇನು ಇಕ್ಕಿದಷ್ಟ ಮಗುನ ಅಲ್ಲ, ಮತ್ತು ನನಗೂ ಮಗು ಅಲ್ಲ ಅಂತ ಅವ್ರ ಮನಸ್ಸಿಗೆ ಅನ್ಸುತ್ತೆ. ನೀ ಭಾಳ ಮಗು ಬಗ್ಗೆ ಇದನ್ನು ಮಾಡತ್ತೀಯ ಚಿಂತಿ. ಏನೂ ಆಗೋದಿಲ್ಲ. ನೀನು ಅದನ್ನ ಏನು ಯೋಚನೆ ಮಾಡಕ್ಕೆ ಹೋಗ್ಬೇಡ ಗಂಗಾ. ಅಮ್ಮ ನನಗೇನು ಗೊತ್ತಾನೆ, ನನ್ನ ಮಗುನ ಒಟ್ಟಲ್ಲಿ ನೀಟಾಗಿರಬೇಕು. ನಾನೇ ಈಗ ವಾಕ್ ಹೋಗಿ ಬಂದು ಅಲ್ಲಿ ಹ್ಯಾಂಡ್ ವಾಶ್ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ಬಂದ ಮಗನ ಮುಟ್ಟಿದ್ದೇನೆ ಗೊತ್ತಾ. ನಾನಂತೂ ಹಂಗೆ ಮುಟ್ಟಲ್ಲ, ನೀವು ಹಂಗೆ ಮುಟ್ಬಾರ್ದು. ನನ್ನ ಮಗ ಮಾತ್ರ ಫ್ರೆಶ್ ಆಗಿರಬೇಕು ಅಷ್ಟೆ.
ಹ್ಞೂ ಆಯ್ತು ಬಿಡಮ್ಮ. ನೀನಿಷ್ಟು ಫ್ರೆಶ್ ಫ್ರೆಶ್ ಅನ್ಕೊಂತ ನೋಡಿದ್ರೆ ಹೋಗಿ ಅಲ್ಲಿ ಹಳ್ಳಿ ಗುಡ್ಸಲ್ ಮನ್ಯಾಗ ಹೋಗಿ ಮದುವೆ ಆಗೋದು ಇಲ್ಲಿ ಬಂದು ಫ್ರೆಶ್ ಫ್ರೆಶ್ ಅಂತಾಳೆ. ಅಮ್ಮ ಬರಕ್ಕ ನಾನು ಇಂಥ ಮನೇಲೆ ಅದೇನಂತಾರಲ್ಲ ಬೆಳ್ಳಿ ಚಮಚ ಇಟ್ಕೊಂಡೆ ಹುಟ್ಟಿರೋಳು ನಾನು. ಅಂಥದ್ರಲ್ಲಿ ನೀವು ಹಿಂಗ ಬೆಳ್ಳಿ ಚಮಚ ಹಿಡ್ಕೊಂಡು ಯಾರು ಹುಟ್ಟಲ್ಲ ಕಣೆ. ಈ ಮಾತನ್ನ ಅನ್ಬೇಡ. ನೀನು ಮಾತಲ್ಲಿ ಸಿಗ್ತೀಯಾ? ಹುಟ್ದಾಗಿಂದ ಬೆಳ್ಳಿ ಚಮಚನ ಯೂಸ್ ಮಾಡ್ತಾ ಇದ್ದೀನಿ ಅಂತ ಅನ್ನು. ಇಲ್ಲ ಅಂದರೆ ಬೆಳ್ಳಿ ಬಟ್ಲಲ್ಲೇ ತಿಂತಾ ಇದ್ದೀನಿ ಅಂತ ಅನ್ನು. ಅದನ್ನ ಬಿಟ್ಟು ಅದು ನೀವು ಹೊಟ್ಟೆಗೆ ಬರುತ್ತೇನೆ. ನಿನ್ನ ಮಾತು ಅದೇನು ಮಗ, ಯಾರು ಕಾಣಲೇ ಇದ್ದದ ಮಗನ ಕಂಡುಬಿಟ್ಟಿದ್ಯಾ ನೀನು. ಮುಟ್ಬೇಡ 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 ಅಂತ್ಯ. ಹ್ಞೂ ನನ್ನ ಕಷ್ಟ ನಿಂಗೆ ಅರ್ಥನೇ ಆಗಲ್ಲಮ್ಮ. ಸಣ್ಣ ಸಣ್ಣ ಮಕ್ಕಳು ಮುಟ್ಟಿದ ತಕ್ಷಣ ಇನ್ಫೆಕ್ಷನ್ ಆಗುತ್ತಾ? ಹ್ಞೂ ಸರಿಮ್ಮ ತಾಯಿ, ಆಯಿತು. ನಿನಗೆ ಫ್ರೆಶ್ ಆಗಿ ಏನಾದರೂ ನಿನ್ನ ಗಂಡು ಬಂದು ನಾನು ಜ್ಯೂಸ್ ಅದು ಮಾಡ್ಕೊಂಡು ಬರ್ತೀನಿ. ಇಲ್ಲ ಕಾಫಿ ಟೀ ಏನಾದ್ರು ಕುಡಿತಾರೆ ನೋಡೋಣ. ಬೆಳಗ್ಗೆ ಬೆಳಗ್ಗೆ ಬಂದಾರ, ಕಾಫಿನಾದರೂ ಮಾಡ್ಕೊಂಬರ್ತೀನಿ. ನೀನು ಅವ್ರು ಬಂದ ತಕ್ಷಣ ಕೊಡು ಮಗುನ. ಹ್ಞೂ ಬರೀ ಸ್ವಚ್ಛ ಸ್ವಚ್ಛ ಅನ್ಕೊಂಡು ಕುಂದ್ರಬೇಡ. ಸರಿನಮ್ಮ. ಅಯ್ಯೋ ಯಾವಾಗ ಬುತ್ತಿ ಬರ್ತದೋ ಅದೇನು, ಯಾರು ಹೆರ್ದಂಗೆ ಲೋಕದಾಗ ಎತ್ತು ಬಿಟ್ಟಾರ ಮನೆ ಕೆಲಸದವ್ರು ಮುಟ್ದಂಗೆ. ಹ್ಞೂ ನಾನು ಒಂದೀಟ್ ಅಡುಗೆ ಮನೆಯಾಗ ಹೋದ್ನಿ, ಕೈ ತಗೊಂಬಂದು ಮುಟ್ಟಮ್ಮ ಅಂತಾಳೆ. ಅಯ್ಯೋ ದೇವ್ರೆ, ಈಕಿನ್ನು ಮುಂದೆ ಹೆಂಗೋ ಅಂತೇನ. ಅದೇನಂತ ಮಗನ ಮೇಲೆ ಅಷ್ಟು ಕಾಳಜಿ ಅದಾಳೋ ಯಾರಿಗೆ ಗೊತ್ತು. ಹಾಯ್ ಡಾರ್ಲಿಂಗ್. ಹಾಯ್. ಬರ್ರಿ ಮಗುನ ಎತ್ಕೊಬರ್ರಿ. ಓನ ಕಂದ ಅದು ಓನ ರಜ ನೀನು. ಅಲ್ಲೋಗಿದ್ನಪ್ಪ ನಾನು, ಅಲ್ಲೋಗಿದ್ನಿ ನೀನು ಬಿಟ್ಟ. ಹ್ಞೂ ನೀನು ಬಿಟ್ಟು ಊರಿದ್ದಾನೆ ನಾನು. ಹ್ಞೂ ಅಲ್ಲ ರೀ, ನಿಮ್ಮನ್ನ ಭಾಳ ದಿವ್ಸಕ್ಕೆ ನೋಡಿದಾನಲ್ಲ, ಎಷ್ಟು ಮಾತಾಡತಾನ ನೋಡ್ರಿ. ಅದೇನು ಹೇಳತ್ತಾನ ತಿಳಿತಾನೆ ಇಲ್ಲ. ಹೌದು ನೋಡ್ಲಿ. ಅಲ್ಲ ಎಷ್ಟು ಮಾತಾಡತಾನೆ ಇವನು. ಅಯ್ಯೋ ನನ್ನ ಕಂದ, ಎಷ್ಟು ಮಾತಾಡ್ತೀಪ್ಪ ನೀನು. ಅಪ್ಪ ಅಂದರೆ ಎಷ್ಟಿಷ್ಟನಾ? ಛೀ. ಅಯ್ಯೋ ರೀ, ನಿಮಗೆ ನೆಗಡಿ ಬಂದೈತೇನ? ಹ್ಞೂ ಸ್ವಲ್ಪ ನೆಗಡಿ. ನಿನ್ನಿಂದ ಸ್ವಲ್ಪ ಕೋಲ್ಡ್ ಆಗಿ ನೆಗಡಿ ಬಂದೈತಿ, ಮತ್ತು ಸೀನ್ಗಳು ಬರ್ತೈತೆ. ಹ್ಞೂ ಅಯ್ಯೋ ರೀ, ಕೊಡ್ರಿಲಿ ಪಾಪನ, ಪಾಪನ್ ಕೊಡ್ರಿಲಿ. ಯಾಕೆ ಮಗುನಂಗೆ ಕಿತ್ಕೊಂಡೆ? ಎತ್ಕೊಂಡ್ರೆ ಏನಾಯ್ತು? ಅಯ್ಯೋ ರೀ, ನೀವು ಮೊದಲು ದೂರ ಸರಿರಿ, ದೂರ ಸರಿರಿ. ಇಲ್ಲಿ ನಾನು ನೋಡ್ರಿ ಮಗುನ ನಿಮ್ಮ ಹತ್ರ ಕೊಡೋದಿಲ್ಲ ನಾನು. ನಿಮಗೆ ನೆಗಡಿ ಬಂದೈತ್ರಿ. ಅಲ್ಲ, ಮಗುಗೆ ಇನ್ಫೆಕ್ಷನ್ ಆಗ್ಬಿಡ್ತೈತಿ. ನೀವು ಮೊದಲು ನನಗೆ ಹೇಳೇ ಇಲ್ಲ, ಅವನ ಮೇಲೆ ಸೀನ್ತ್ಬಿಟ್ರಿ ನೀವು. ಅಲ್ಲ, ಅವ್ನಿಗೆ ಇನ್ಫೆಕ್ಷನ್ ಆದರೆ ಏನು ಮಾಡಲಿ ನಾನು? ನಿಮ್ಗೊಂದು ಇಷ್ಟು ಸಣ್ಣ ಮಗು ರೀ ಅದು. ಅದಕ್ಕೆ ಸ್ಮೂತ್ ಇರುತ್ತೆ ಸ್ಕಿನ್ನು. ಏನಾದರೂ ಎಫೆಕ್ಟ್ ಆದರೆ ಅಯ್ಯೋ ಯಾರಪ್ಪ ರಿಸ್ಕ್ ತಗೊಳ್ಳೋರು? ಆಗೋದಿಲ್ಲ. ವಾಟ್ ಇಸ್ ದಿಸ್ ಗಂಗ? ನೀನು ಈ ಥರ ಮಾಡ್ತಾ ಇದೀಯಾ? ನಾನು ಆ ಮಗು ತಂದೆ, ಅಷ್ಟು ದೂರಿಂದ ನಿನ್ನ ಮಗುನ ನೋಡ್ಬೇಕಂತ ಬಂದಿದ್ದೀನಿ. ನೀನು ನೋಡಿದ್ರೆ ಈ ಥರ ಮಾಡ್ತಾ ಇದೆಯಲ್ಲ. ಹ್ಞೂ ಅಯ್ಯೋ ಅಂದ್ರೆ ನಾವು ನೆಗಡಿ ಆದ್ರೂ ಮುಟ್ಟದಂಗೆ, ಅಡುಗೆ ಮನೆಗೆ ಹೋಗಿ ಬಂದರೂ ಮುಟ್ಟದಂಗೆ. ಹಾಂ, ಹೊರಗೆ ಒಂಚೂರು ಹೋಗಿ ಬಂದ್ರೆ ಸಾಕು, ಹ್ಯಾಂಡ್ ವಾಶ್ ಮಾಡ್ಕೊ ಮಮ್ಮಿ, ಹ್ಯಾಂಡ್ ವಾಶ್ ಮಾಡ್ಕೊ ಮಮ್ಮಿ, ಮುಟ್ಬೇಡ ಇನ್ಫೆಕ್ಷನ್ ಇನ್ಫೆಕ್ಷನ್ ಅಂತಾಳೆ. ಸಾಕಾಗ್ಬಿಟ್ಟೈತಾಳೆ ಅಂದ್ರೆ ಇವ್ರ ಸಂಬಂಧ ನನಗಂತೂ. ಅಯ್ಯಪ್ಪ ನನ್ನಂತ್ರ ಇವಳು ನಾನು ನೋಡೋಕ್ಕನ ಆಗತ್ತ. ಸಿಟ್ಟಂದ್ರೆ ಎಷ್ಟು ಬರ್ತೈತಿ, ಇನ್ನು ಮಗಳಂತ ತಡ್ಕೋತಾನೆ. ಅಲ್ಲ, ನಾವೇನು ಬೆಳೆಸೋನೇ ಇಲ್ಲ ಏನು, ಇವಳೇ ಎತ್ತು ಒತ್ತು ಸಾಕಿ ಇಷ್ಟು ದೊಡ್ಡವಳನ್ನ ಮಾಡ್ದವಳಿಗೆ ಆ ಮಕ್ಕಳು ಹೆಂಗೆ ನೋಡ್ಕೋಬೇಕು ಅನ್ನೋದು ಗೊತ್ತಿಲ್ಲ ಅಳೇಂದ್ರಿ ನಮಗೆ. ಅಯ್ಯೋ ಅಮ್ಮ, ಹಿಂಗೆ ಮುಟ್ಬಾರ್ದು ಹಂಗೆ ಮುಟ್ಬಾರ್ದು. ಅಮ್ಮ ನೀರು ಅನ್ಸೋಗ ನಿಧಾನಕ್ಕೆ ಅನ್ಸಮ್ಮ. ಅಯ್ಯೋ ಪಾಪ ತಲೆ ಸುಡುತ್ತಮ್ಮ, ತಣ್ಣಗೆ ನೀರು ಇರ್ಬೇಕಮ್ಮ, ಉಗುರು ಬೆಚ್ಚಗಿರ್ಬೇಕು. ಅಯ್ಯೋ ದೇವ್ರೆ, ಎರಡು ಆಳೆ ಅಂದ್ರೆ ಏಕಿದು. ಅತ್ತೆ, ನೀವು ಹೇಗಿದ್ದೀರಾ? ಆರಾಮಿದ್ದೀರಲ್ಲ? ನಾನು ಆರಾಮಿದ್ದೀನಿ ಅಳೇಂದ್ರೆ. ಇವಳ್ದಾರ ಟೆನ್ಷನ್ ನಂಗೆ ತಡ್ಕೊಳಕ್ಕಾಗತ್ತಿಲ್ಲ. ಎಲ್ಲಿ ಆ ಮಗುಗ ಯಾರ್ದು ಈ ಪರಿಚಯ ಇಲ್ದಂಗೆ ಮಾಡ್ಬಿಡ್ತಾಳೇನೋ ಅಂತ ಅನ್ಕೊಂಡ್ಬಿಟ್ಟಿದ್ದೀನಿ ನಾನು. ನೋಡೆ ಗಂಗಾ, ಮಗು ಅಳಾಕತೈತಿ. ಅವ್ರ ಅಪ್ಪನಂತೆಲ್ಲ ಹೋಗ್ಬೇಕನ್ನೋ ಆಸೆ ಕನೆ ಕೋಡೆ. ಅಯ್ಯೋ ಅಮ್ಮ, ಸುಮ್ಮನಿರು ನೀನು ಒಬ್ಳು. ನಂದೇ ತಲೆ ತಿಂತಾಳು ನೋಡು. ಅವ್ರಿಗೆ ನೆಗಡಿ ಬಂದಿದೆ ಅಮ್ಮ. ನಾನು ಕೊಟ್ಕೊಂಡ್ರೆ ಈಗ ಮಗುಗೆ ನೆಗಡಿ ಬರಲ್ವಾ? ಅಯ್ಯೋ ಅಮ್ಮ ನೀನು. ಇರ್ಲಿ ಬಿಡಿ ಅತ್ತೆ, ಅವಳು ಮಗುನ ಭಾಳ ಪ್ರೀತಿ ಮಾಡತ್ತಾಳ, ಅದಕ್ಕೆ ಅವಳಿಗೆ ಹಂಗೆ. ನೀವು ಸ್ವಲ್ಪ ಕಾಫಿ ಕೊಡ್ರಿ. ನಿಮ್ಮ ಕೈಯಲ್ಲಿ ಕಾಫಿ ಕುಡಿದ್ರೆ ನನ್ನ ನೆಗಡಿ ಎಲ್ಲ ಮಾಯ ಆಗುತ್ತೆ. ಏನು ಬಿಡ ಅಂದ್ರೆ ಈ ಥರ ವಿಪರೀತ ಮಾಡ್ತಾಳೆ ಇವಳು. ನಾಳೆ ನಿಮ್ಮ ಮನೇಲಿ ಹೆಂಗೆ ಒದ್ಕೋತಾಳ? ಇನ್ನೇನು ಮಾಡೋದತ್ತೆ, ನಮ್ಮ ಮನೆಗೆ ನಾನು ಕರ್ಕೊಂಡು ಹೋಗಲ್ಲ. ಈಗ ಇವಳನ್ನ ಮಗುನ ದುಬೈಗೆ ಕರ್ಕೊಂಡು ಹೋಗ್ಬೇಕಂತಲೇ ಬಂದಿದ್ದೀನಿ ನಾನು. ಅಲ್ಲಿ ನನಗೂ ಒಬ್ಬನೇ ಇರೋಕ್ಕೆ ಆಗ್ಬತ್ತಾ? ಹಾಗಾಗಿ ಅಲ್ಲೇ ಸೆಟ್ಲ್ ಆಗಿಬಿಡೋಣ ನಮ್ಮ ಫ್ಯಾಮ್ಲಿ ಎಲ್ಲ ಅಂತ. ಯಾಕಂದರೆ ನನಗೆ ಮಗುನ ಇವಳನ್ನ ಬಿಟ್ಟು ಅಷ್ಟು ವರ್ಷಗಟ್ಟಲೆ ನಂಗೆ ಅಲ್ಲಿ ಇರೋಕ್ಕಾಗಲ್ಲ. ನನಗೆ ಒಬ್ಬನೇ ಆಗ್ತಾಯಿದ್ದೀನಿ, ಒಬ್ಬಂಟಿಗೆ ಅನ್ನೋ ಫೀಲ್ ಆಗ್ತಾಯಿದೆ. ಇಷ್ಟು ದಿನ ಅವಳು ಒಬ್ಬಳೇ ಇದ್ಲು, ನಿಮ್ಮ ಜೊತೆ ಇರ್ತಿದ್ಲು. ನನ್ನ ಮಗನ ಬಿಟ್ಟು ಇರೋಕ್ಕೂ ನನಗೂ ಆಗ್ತಾಯಿಲ್ಲ.
ಹಾಗಾಗಿ ನಾನು ಅವಳನ್ನ ಕರ್ಕೊಂಡು ಹೋಗ್ಬಿಡ್ಬೇಕು ಅಂದ್ಕೊಂಡೀನಿ. ಹೌದಾ ರೀ, ಸರಿ ನಾನು ಬರ್ತೀನಿ. ಮ್, ನಾನಂತೂ ಮಗು ನೋಡ್ಕೊಂಡು ಇರೋಕ್ಕೆ ಎಲ್ಲಿ ಕೆಲ್ಸಕ್ಕದು ಹೋಗಲ್ಲ ನೋಡು. ಮತ್ತೆ ಏನಾದರೂ ಅಮೌಂಟ್ ಅದು ನಿಮಗೆ ಬೇಕಂದರೆ ಪಪ್ಪ ಇದು ಮಾಡ್ತಾರೆ. ಅಲ್ಲ ಅಳಿಯಂದ್ರೆ, ಸುಮ್ಮನೆ ಯಾಕಷ್ಟು ದೂರ ಹೋಗಿ ನೀವು ದುಡಿಬೇಕು? ನಮ್ಮದೇ ಆಸ್ತಿ, ಆಫೀಸು, ಮನೆ ಎಲ್ಲ ಇದೆ. ನೀವು ಇಲ್ಲೇ ಸೆಟ್ಲ್ ಆಗಿಬಿಡಿ ಅಲ್ಲ. ನಮಗಿರೋದು ಒಬ್ಬಾಕೆ ಹೆಣ್ಮಗಳು, ಎಲ್ಲ ನಮ್ಮ ಆಸ್ತಿ ಎಲ್ಲ ನಿಮಗೆ ಅಲ್ಲ. ಯಾಕೆ ನೀವು ಬೇರೆ ಕಡೆ ಹೋಗಿ ದುಡ್ದು ಜೀವನ ಮಾಡಬೇಕು? ಮತ್ತೆ ಹೋಗಿ ನಿಮ್ಮ ಅಪ್ಪ ಅಮ್ಮನ ಭೇಟಿಯಾಗಿ ಬರ್ರಿ. ಭಾಳ ದಿನ ಆಯಿತು ನೀವು ಹೋಗೇ ಇಲ್ಲ. ಅವ್ರು ಏನು ಅನ್ಕೋಬಾರ್ದು. ಅಮ್ಮ ಸುಮ್ಮನಿರಮ್ಮ, ಈಗ ಬಂದಾರ, ನೀನು ತಲೆ ತಿನ್ಬೇಡ, ಹೋಗತ್ತ. ನಾವಿಬ್ರು ಸ್ವಲ್ಪ ಪರ್ಸ್ನಲಾಗಿ ಮಾತಾಡಬೇಕು. ಇವನ್ನ ತೊಗೊಂಡೋಗಮ್ಮ. ಮತ್ತೆ ಕೈ ಹ್ಯಾಂಡ್ ವಾಶ್ ಮಾಡ್ಕೊಂಬ. ಚಹಾ ಮಾಡ್ಕೊಂಬಂದಿದ್ಯಾ? ಬೆಲ್ಲ ಅದು ಇದು ಜಜ್ಜಿ ಈ ಕಾಫಿ ಮಾಡ್ಕೊಂಬಂದಿಯಲ್ಲ, ಸರಿ. ಸಕ್ಕರೆ ಗಿಕ್ಕರೆ ಹಿಡ್ದಿರ್ತೀಯಲ್ಲ, ಅಂಟ ಹತ್ತಿರ್ತದೆ. ಒಂದು ಸ್ವಲ್ಪ ಹ್ಯಾಂಡ್ ವಾಶ್ ಮಾಡ್ಕೊಂಬಂದು ಕರ್ಕೊಂಡೋಗಮ್ಮ ಇವನ್ನ. ಸರಿ ಅಮ್ಮ ತಾಯಿ, ಆಯಿತು. ಅಲ್ಲಿ ಹ್ಯಾಂಡ್ ವಾಶ್ ಮಾಡ್ಕೊಂಬ ಅನ್ನತ್ತಿಯಲ್ಲ, ಅವ್ರೇನು ಹೋಗಿ ಏನಾದರೂ ಗಲೀಜು ಮುಟ್ಟಿದಾರ? ಹೊಟ್ಟೆಗೆ ತಿನ್ನೋದೇ ತಾನೇ. ಅಲ್ಲ ನೀನು ಯಾಕೆ ಹಿಂಗೆ ಮಾಡ್ತೀಯ? ಅಯ್ಯೋ ದೇವ್ರೆ, ಹಿಂಗೆ ಇರ್ಲಿಲ್ವಲ್ಲ ಗಂಗಾ ನೀನು. ನಿಮಗೆಲ್ಲ ಗೊತ್ತಿಲ್ಲ. ಇವ್ನು ಬೆಳೆಸ್ಬೇಕಂದ್ರೆ ಎಷ್ಟು ಕಷ್ಟಪಡ್ಬೇಕು ಗೊತ್ತಾ? ಎಷ್ಟು ಕೇರ್ ಮಾಡಬೇಕು. ಹಾಗೆ ಮಕ್ಕಳಂದ್ರೆ ಬೆಳೆಸೋದು. ಗಲೀಜಾಗಿ ಬೆಳೆಸಿದ್ರೆ ಅವ್ರು ಅದನ್ನೇ ಕಲಿತಾರೆ. ನೀವು ಸುಮ್ಮನಿರಿ. ಅಮ್ಮನಿಗೆ ನೀಟ್ನೆಸ್ ಹೇಳ್ಕೊಡತ್ತೇನೆ ನಾನು. ಸರಿ ಹೋಯ್ತು. ತಾರವ, ನೀನು ಮುದ್ದಾದ ಮಗನ ತೊಗೊಂಡು ಬಾ. ಅವ್ನು ಅಳತಾನ, ನಿದ್ದೆ ಬಂದಿರ್ಬೇಕಾ, ಹೊಟ್ಟೆ ತುಂಬ ಹಾಲದು ಕುಡ್ದಂತ ಅಲ್ಲಿ ಮಲಗಿಸ್ತೀನಿ. ನೀವಿಬ್ರು ಮಾತಾಡ್ರಿ. ಅಮ್ಮ, ಜೋಳಿಗೆ ಕೊಡುವಿ ಹಾಕಮ್ಮ. ಅದು ಈಗ ಹೊಸದಾಗಿ ಬಂದೈತಲ್ಲ ಸೀರೆ, ಅದನ್ನು ಕಟ್ಟಿದ್ದೀನಿ. ಜೋಳಿಗೆ ಕೊಡುವಿ ಹಾಕು. ಆಯ್ತು ರೀ ಮೇಡಮ್ ಅವ್ರೆ, ಆಯ್ತು. ಅಲ್ಲ, ಈಗ ನೀನು ನನ್ನ ಹತ್ರ ಬಂದಿಲ್ಲ, ನಂಗೆ ನೆಗಡಿ ಬಂದಿದೆ ಕಣೆ. ಸೀತಾ ನಿಂಗೆ ಬರಲ್ವಾ? ರೀ, ಹೋಗ್ರಿ. ಅಲ್ಲ, ನಿಮ್ಮನ್ನ ಇಷ್ಟು ದಿನ ಬಿಟ್ಟಿದ್ದಿದ್ದೆ ನಾನು ಹೆಚ್ಚು. ಅದ್ರಲ್ಲಿ ಬೇರೆ ಈಗ ನಾನು ದೂರ ಇಲ್ಲ. ನನಗೆ ಏನಾದರೂ ಪರವಾಗಿಲ್ಲ, ನನ್ನ ಮಗನಿಗೆ ಏನಾಗಬಾರ್ದು ಅಷ್ಟೇ. ಅದರಲ್ಲೂ ನಿಮ್ಮನ್ನ ಇಷ್ಟು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿ ನೀವು ನೋಡಿದ್ರೆ 3 ತಿಂಗಳಿಗೊಮ್ಮೆ 6 ತಿಂಗಳಿಗೊಮ್ಮೆ ನಾನು ಬಿಟ್ಟು ಹೋಗ್ತೀನ ಅಂತೀರ. ನನಗಾದರೂ ಇಲ್ಲಿರೋಕ್ಕೆ ಮನಸ್ಸಿಲ್ಲ.